ಸಾರಿಗೆ ಸಂಘಟನೆಗಳ ಮುಖಂಡರಿದ್ದಾರೆ. ಗಣಸಿ ಸದಾನಂದ್ರ ಅವರಿದ್ದಾರೆ. ಸದಾನಂದ್ರ ಅವರೇ, ಬೆಂಗಳೂರು ರಸ್ತೆ ಅಭಿವೃದ್ಧಿ, ಟ್ರಾಫಿಕ್ ಜಾಮು ಇವೆಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಬೆಂಗಳೂರಿಗೆ ಈ ಬಾರಿ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿರುವಂಥದ್ದು. ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಸೆಟ್ರೇಟ್ ಮಾಡಲಿಕ್ಕೆ ಇರುವಂಥದ್ದು. ಈಗ ನೀವು ಮಾತಾಡಿ ಸಾಕು. ಈ ಬಾರಿ 10 ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಚಾಲಕರ ಸಂಘಟನೆಗಳಿಂದ 10 ಬೇಡಿಕೆ ಇಟ್ಟಿರೋದು. ಕನಿಷ್ಠ ಪಕ್ಷ ಇವ್ರ ಸೌಜನ್ಯಕ್ಕೆ, ಇವ್ರ ಯೋಗ್ಯತೆಗೆ ಒಂದೇ ಒಂದು ಬೇಡಿಕೆ ನಮ್ಮ ಚಾಲಕರ ಪರವಾಗಿ ಮಾತಾಡಲಿಲ್ಲ. ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಿಲ್ಲ. ತಿರುಪತಿ ನಾಮನ ಅಡ್ಡಡ್ಡ ಇಕ್ಕಾದ್ರ ಈಗ ಉದ್ದುದ್ದ ಇಕ್ಬಿಟ್ಟಿದ್ದಾರೆ ನಮಗೆ. ಇದು ಹೈಯೆಸ್ಟ್ ನಾವು ತೆರಿಗೆ ಕಟ್ಟೋದು ನಾವು 4.9 ಕೋಟಿ. ನೀವು ಅದರಲ್ಲಿ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಈ ಪುಸ್ತಕದಲ್ಲಿ ಸಾರಿಗೆ ಕಾಣಿಸ್ತಿಲ್ವ ಮಾನ್ಯ ಸಿದ್ದರಾಮಯ್ಯನವರೇ? ಸಾರಿಗೆ ಸಚಿವರು ದೇವ್ರ ತರ ಕುತ್ಕೊಂಡು 10 ನಿಮಿಷ ಬಜೆಟ್ ಅಲ್ಲಿ ಕುತ್ಕೊಂಡಿಲ್ಲ. ಅವ್ರಿಗೆ ಗೊತ್ತಾಯ್ತು ಯಾವ ಮಾಧ್ಯಮದಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಯಾವ ಬೇಡಿಕೆ ಒಂದೇ ಒಂದು ಬೇಡಿಕೆ ತೋರಿಸ್ರಿ. ಈ ಬಜೆಟ್ ಅಲ್ಲಿ ಒಂದು ಬೇಡಿಕೆ ತೋರಿಸ್ರಿ. ನಮ್ಮ ಚಾಲಕರಿಗೆ ನಮ್ಮ ಚಾಲಕರ ಮೇಲೆ ತಲೆ ಮೇಲೆ ಬಟ್ಟೆ ಹಾಕ್ಬಿಟ್ಟು ನೋಡಿ ತಲೆ ಮೇಲೆ ಹಾಕ್ಬಿಟ್ಟು ಸರ್ಕಾರ, ನಿಮ್ಮ ಸರ್ಕಾರಕ್ಕೆ ಧಿಕ್ಕಾರ, ನಿಮ್ಮ ಸರ್ಕಾರಕ್ಕೆ ಧಿಕ್ಕಾರ. ಸಾರಿಗೆಯಿಂದ ಲಕ್ಷ ಕೋಟಿ ಆದಾಯ ತಗೊಂತೀರಾ, ಖಾಸಗಿ ಚಾಲಕರಿಗೆ ಹೊಟ್ಟೆ ಹೊರಿಸ್ತಾ ಇದ್ದೀರಾ. ಯಾವ್ದು ಒಂದ್ ಸಿಟಿ ಒಂದ್ ರೇಟ್ ಅದು ಕೊಡ್ಲಿಲ್ಲ. ಬಜೆಟ್ ಅಲ್ಲಿ ಏನು ಕೊಡ್ಲಿಲ್ಲ. ಮೆಜೆಸ್ಟಿಕ್ ಅನ್ನ ಖಾಸಗೀಕರಣ ಮಾಡ್ಲಿಕ್ಕೆ ಹೊಂಟಿರ್ತಕ್ಕಂಥ ಪಕ್ಷ ಇದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮುಂದೆ ಮಾನ್ಯ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿದ್ದಾಗ ಕೆಲಸ ಮಾಡಿದ್ರು, ಇಲ್ಲ ಅಂತ ಹೇಳ್ತಿಲ್ಲ. ನಾವೇ ಬೇಡಿಕೆ ಕೂಡ ಮತ್ತೆ ವಿರೋಧ ಪಕ್ಷದಲ್ಲಿ ಕುತ್ಕೋಬೇಕು. ಅವರು ಮುಂದೆ ಒಂದಿನ ಪಾಠ ಕಲಿಸ್ತೀವಿ. ಚಾಲಕರ ಸಮುದಾಯನ ಕೆಣಕಿದ್ದಾರೆ, ಅವ್ರಿಗೆ ಕರೆಕ್ಟಾಗಿ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ನ ಕುಂಡಿಸ್ತೀವಿ. ನಾವು ರೆಡಿ ಆಗಿದ್ದೀವಿ.